ಹಾಯ್ ಎಲ್ಲರಿಗೂ. ಇವತ್ತು ಕೆಲಸ ಏನಪ್ಪಾ ಅಂದ್ರೆ ಒಂದು ಬೋಟ್ ಇದ್ದು ಹಿಂದ್ಗಡೆ ಟೆಂಟ್ ಇದ್ದು ಮೇಲ್ಗಡೆ ಪ್ಲೌಡ್ ಎಲ್ಲ ಹೋಗಿತ್ತಾ ಅಲ್ಲಿ ಕಾಣ್ತಿದೆ ನೋಡಿ. ಆ ಪ್ಲೌಡ್ ಎಲ್ಲ ಚೇಂಜ್ ಮಾಡ್ಲಿಕ್ಕೆ ಉಂಟು. ಇವತ್ತು ಬೋಟ್ ಮಾತ್ರ ತುಂಬಾ ದೂರ ಇದೆ, ಒಂದು 3-4-5 ಬೋಟ್ ದಾಟ್ಕೊಂಡು ಹೋಗ್ಬೇಕಿದ್ದ. ನನಗೆ ಅದ ಸ್ಟಾರ್ಟಿಂಗ್ ಅಲ್ಲಿ ಹೊರಡೋಗ್ಲೇ ವಿಡಿಯೋ ಮಾಡಿದ್ದು. ಟಾಪ್ ಇದ್ದು ಅದೇ ಟೆಂಟ್ ಇದ್ದು ಪ್ಲೌಡ್ ಚೇಂಜ್ ಮಾಡ್ಲಿಕ್ಕೆ. ಮತ್ತೆ ಇಲ್ಲಿ ಸೈಲೆನ್ಸರ್ ಕೆಳಗಡೆ ಇಲ್ಲಿ ಕಾಣ್ತಿದೆ ನೋಡಿ, ಸೈಲೆನ್ಸರ್ ಇದ್ದು ಸುತ್ತ ಪ್ಲೌಡ್ ಹೋಗಿದೆ. ಅಂದ್ರೆ ಆ ಕಡೆ ಎಲ್ಲ ಒಳ್ಳೆದೆ, ಈ ಸೈಡ್ ಇದ್ ಮಾತ್ರ ಅಂದ್ರೆ ಸೈಲೆನ್ಸರ್ ನ ಚೌಕತ್ತಿದೆಯಲ್ಲ ಅಲ್ಲಿ ಮಾತ್ರ ಪ್ಲೌಡ್ ಹೋಗಿದೆ. ಅದು ಮೊದಲು ಹಾಕಿದ್ದು ಕಟ್ ಪೀಸೆ ಪ್ಲೌಡ್ ಹಾಕಿದ್ರು, ಅದು ಚೇಂಜ್ ಮಾಡಿ ಬೇರೆ ಹಾಕ್ಲಿಕ್ಕೆ. ಮತ್ತೆ ಪ್ಲಸ್ ಟಾಪ್ ಇದೆ, ಅದೀಗ ಟಾಪ್ ಇದ್ದು ಅದು ಟೆಂಟಿನ ಟಾಪ್ ಇದೆಯಲ್ಲ ಅದರದ್ದು ತೆಗ್ದ ಮೇಲೆ ಗೊತ್ತು ಅದು ಏನೆಲ್ಲ ಹೋಗಿದೆ ಏನಂತ. ಸುತ್ತ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಆದಷ್ಟು ಇದು ಶೀಟ್ ಫೈಬರ್ ಶೀಟ್ ಆಗಿದೆ. ಫೈಬರ್ ಅಂದ್ರೆ ಡಬಲ್ ಕೋಟ್ ಫೈಬರ್ ಹಾಕಿದ್ರೆ ಅದಕ್ಕೆ ಶೀಟ್ ಸ್ವಲ್ಪ ದಪ್ಪ ಕಾಣ್ತಾ ಉಂಟು. ಅದನ್ನ ಕಟ್ ಮಾಡಿ ಸುತ್ತ ತೆಗ್ದ್ವಿ ನಾವು. ಅದು ಅಂದ್ರೆ ಪ್ಲೌಡ್ ಒಟ್ಟಿಗೆ ತೆಗ್ಲಿಲ್ಲ, ಸಪರೇಟ್ ಆಗಿ ಶೀಟ್ ತೆಗ್ದು ಮತ್ತೆ ಪ್ಲೌಡ್ ತೆಗಿಯುವಂತ ಶೀಟ್ ಅನ್ನ ಸುತ್ತ ಕಟ್ ಮಾಡಿದ್ವಿ. ಅಂದ್ರೆ ಅದು ಶೀಟ್ ತುಂಬಾ ಒಳ್ಳೆ ಇರ್ತದೆ, ಅಂದ್ರೆ ಯಾವ್ದಕ್ಕ ಹತ್ರ ಆಗತ್ತಲ್ಲ ಅಂತ ಕಟ್ ಮಾಡಿ ತೆಗಿಲಿಕ್ಕೆ ಹೋಗ್ಲಿಲ್ಲ. ಸ್ವಲ್ಪ ಜಾಗ್ರತೆ ಮಾಡಿ ಸುತ್ತ ಫೈಬರ್ ಶೀಟ್ ಎಲ್ಲ ಕಟ್ ಮಾಡಿ ಆದಷ್ಟು ಇಡೀ ಶೀಟ್ ತೆಗೋ ತರ ಟ್ರೈ ಮಾಡಿದ್ವಿ. ಇಡೀ ಶೀಟ್ ಬಂದ್ರೆ ಒಳ್ಳೇದಾಗತ್ತಲ್ಲ ಅಂತ ಇಡೀ ಶೀಟ್ ತೆಗಿಲಿಕ್ಕೆ ಟ್ರೈ ಮಾಡಿದ್ವಿ. ಮತ್ತೆ ಸ್ವಲ್ಪ ಜಂತಿ ಸ್ವಲ್ಪ ವೀಕ್ ಆಗಿತ್ತು ಕೆಳಗಡೆ, ಅಂದ್ರೆ ಅದಕ್ಕೆ ಸಪೋರ್ಟ್ ಕೊಟ್ಟ ತುಂಡೆಲ್ಲ ಇದೆಯಲ್ಲ, ದಪ್ಪ ತುಂಡಿದೆಯಲ್ಲ ಅದು ಸ್ವಲ್ಪ ವೀಕ್ ಆಗಿತ್ತು. ಅದು ಹೇಗೂ ಚೇಂಜ್ ಮಾಡ್ಲಿಕ್ಕೆ ಉಂಟು, ಅದು ಹೇಗೂ ಚೇಂಜ್ ಮಾಡಿ ಬಿಡುವ ಅಂತಾನೆ ಉಂಟು. ಅದಕ್ಕೆ ಎದುರ ಫ್ರಂಟ್ ಅಲ್ಲಿ ಒಂದು ದೊಡ್ಡ ಜಂತಿ ಉಂಟು, ಅದು ಸಹ ಹೋಗಿತ್ತು. ಸ್ಟಾರ್ಟಿಂಗ್ ಅಲ್ಲಿ ನಾವು ಇದನ್ನೇ ಒಬ್ರು ಕೆಳಗಡೆ ಇದರ ಕೆಲಸ ಮಾಡ್ತೀವಿ. ಇದು ಪ್ಲೌಡ್ ಹೇಗೆ ಹೋಗುದಂದ್ರೆ ಅದು ಮೇಲ್ಗಡೆ ಈ ಫೈಬರ್ ಶೀಟ್ ಅಲ್ಲಿ ಒಂದು ಸಣ್ಣ ಹೋಲ್ ಆದ್ರೆ ಪ್ಲೌಡ್ ಒಳಗೆ ನೀರು ಹೋಗ್ತದೆ. ಅಂದ್ರೆ ಸಣ್ಣ ಸಣ್ಣ ಪ್ಯಾಚ್ ಅದು ಕಾಣುದಿಲ್ಲ. ಅದೇನಾಗುತ್ತೆ ಮಳೆಗಾಲ ಬಂದ್ಮೇಲೆ ಕರೆಕ್ಟ್ ಆಗಿ ನೀರು ಹೋಗಿ ಆ ನೀರು ಅದರಲ್ಲಿ ನಿಂತ್ಕೊಂಡು ಆ ಪ್ಲೌಡ್ ಇಲ್ಲಿ ಕಾಣ್ತಿದೆ ನೋಡಿ, ಸೈಡ್ ಅಲ್ಲಿ ನೀರು ಹೋಗಿದೆ ನೋಡಿ, ಸೈಡ್ ಕಾಣ್ತಿದೆ. ಆ ಸೈಡ್ ಫುಲ್ ಪ್ಲೌಡ್ ಡ್ಯಾಮೇಜ್ ಆದ್ರೆ ಈ ಒಂದ್ ಸೈಡ್ ಅಲ್ಲ 2 ಸೈಡ್ಸ್ ಆ ಕಡೆ ಸಹ ಹಾಗೆ ಡ್ಯಾಮೇಜ್ ಆಗಿದೆ. ಅದನ್ನ ಅದೇ ಶೀಟ್ ತೆಗ್ದೆ ನೋಡಿದ್ರೆ ಒಂದು ಪ್ಲೌಡ್ ನಾ ಮೆಜರ್ಮೆಂಟ್ ಸಹ ಕೊಡ್ಲಿಲ್ಲ. ಅದೇನಾಗುತ್ತೆ ಅನ್ಸೈಡ್ ಪ್ಲೌಡ್ ಇದೆ, ಅಂದ್ರೆ ಅದು ಹೇಗೆ ಜಾಯಿಂಟ್ ಕೊಟ್ಟು ನೋಡ್ಕೊಂಡೇ ಕೊಟ್ಟರೆ ಆಗ್ಲಿಲ್ಲ ಅಂತ ಮೆಜರ್ಮೆಂಟ್ ಕೊಟ್ಟು ಮಳೆ ಬಂತು ಜೋರು. ಮಳೆ ಬರ್ಲಿಕ್ಕೆ ಹೋಗಿ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ. ಫ್ರಂಟ್ ಅಲ್ಲಿ ಇದು ಜಂತಿ ಕಾಣ್ತಿದೆ ನೋಡಿ, ಇದು ಜಂತಿ ಸಹ ಹೋಗಿದೆ. ಜಂತಿ ಸಹ ಚೇಂಜ್ ಮಾಡ್ಬೇಕು. ನಾವು ಆ ಮಳೆ ಬರೋ ಟೈಮಲ್ಲೇ ಸ್ವಲ್ಪ ತರ್ಪಲ್ಲಿ ಎಳ್ಕೊಂಡು ಪ್ಲಾಸ್ಟಿಕ್ ಮೇಲೆ ಹಾಕಿ ಪ್ಲೌಡ್ ಎಲ್ಲ ಹೊಡೆದ್ವಿ. ಪ್ಲೌಡ್ ಅಂದ್ರೆ ಮುಕ್ಕಾಲು ಅದನ್ನು ಪ್ಲೌಡ್ ಹೊಡೆದ್ವಿ. ಸ್ವಲ್ಪ ನೆನ್ಕೊಂಡೆ ಹೊಡೆದದ್ದು, ಯಾಕಂದ್ರೆ ಮಿಷನ್ ಅಲ್ಲಿ ಇರುವಾಗ ಕರೆಂಟ್ ಅಲ್ಲಿ ಇರುವಾಗ ಸ್ವಲ್ಪ ಹೆದರಿಕೆ ಆಗುತ್ತೆ. ಅಂದ್ರೆ ನಾವು ಒದ್ದಾದ್ರೂ ಪರವಾಗಿಲ್ಲ, ಮಿಷನ್ ಎಲ್ಲ ಹೋದ್ರೆ ಶಾಕ್ ಹೊಳಿಗೆ ಶುರು ಆಗುತ್ತಾ. ಹಾಗಾಗಿ ಜಾಸ್ತಿ ರಿಸ್ಕ್ ತಗೊಳ್ಳಿಕ್ಕೆ ಹೋಗ್ಲಿಲ್ಲ. ಮಳೆ ನಿಂತ ನಂತರ ಸ್ವಲ್ಪ ಅಂದ್ರೆ ನಮ್ಗೆ ಒಂದು ಸಾಧಾರಣ 3-4 ಗಂಟೆಗಳು ಸಾಧಾರಣ ಮುಕ್ಕಾಲು ಕೆಲಸ ಆಗ್ತಾ ಬಂದಿತ್ತು. ಪ್ಲೌಡ್ ಎಲ್ಲ ನಾವೇ ಹೊಡೆದು ಕೊಟ್ವಿ. ಪ್ಲೌಡ್ ಎಲ್ಲ ಹೊಡೆದು ಅವ್ರು ಮೊಳೆ ಎಲ್ಲ ಹಾಕ್ತಾ ಬಂದ್ರು. ನಾನೇ ಪ್ಲಾನಿಂಗ್ ಮಾಡಿ ಕಟ್ಟೆಲ್ಲ ಮಾಡಿ ಕೊಟ್ಟೆ. ಅವ್ರ ಮೊಳೆ ಹಾಕಿ ಮತ್ತೆ ಇದೆಲ್ಲ ಪ್ಲೌಡ್ ಒಂದು ಪೀಸ್ ಹೊಡ್ಲಿಕ್ಕೆ ಉಂಟು, ಅದು ಸಹ ಒಂದು ಹೊಡೆದು ಕೊಟ್ರೆ ಮತ್ತೆ ಸೈಡ್ ಅಲ್ಲಿ ರೀಪ್ ಎಲ್ಲ ಹೊಡ್ಲಿಕ್ಕೆ ಉಂಟು. ಅದನ್ನ ಮುಕ್ಕಾಲು ಕೆಲಸ ಆಯ್ತು, ಪ್ಲೌಡ್ ಎಲ್ಲ ಹೊಡೆದಾಯ್ತು. ಸೈಡ್ಗೆ ರೀಪ್ ಎಲ್ಲ ಹೊಡಿಲಿಕ್ಕೆ ಅವತ್ತು ಹೇಳಿದೆ, ರೀಪ್ ಎಲ್ಲ ಹೊಡ್ಲಿಕ್ಕೆ ಮತ್ತೆ ಸೈಡ್ ಅಲ್ಲಿ ಕಾಣ್ತಿದೆ ಅಲ್ಲಿ ಗ್ರೈಂಡರ್ ಅಲ್ಲಿ ಇಡ್ಲಿಕ್ಕಿದೆ. ಗ್ರೈಂಡರ್ ಅಂದ್ರೆ ಇವತ್ತು ಬರ್ಲಿಕ್ಕೆ ಆಗುದಿಲ್ಲ, ನಾಳೆನೇ ಬರ್ತಾ ಅಂತ ಹೇಳಿದ್ರು. ಯಾರೆಲ್ಲ ವಿಡಿಯೋ ನೋಡ್ತಿದ್ರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ.